ಮೈ ಡಿಯರ್ ಸ್ಟೂಡೆಂಟ್ಸ್, ಇಂದಿನ ವಿಡಿಯೋದಲ್ಲಿ ಪ್ರಥಮ DLED ವಿದ್ಯಾರ್ಥಿಗಳಿಗೆ ಪ್ರಥಮ ಭಾಷೆಯಾದ ಕನ್ನಡ ವಿಷಯದ ಬಗ್ಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತಿದೆ, 2 ಮಾರ್ಕ್ಸ್ ಕ್ವಶನ್ಗಳು ನಿಮಗೆ 5 ಪ್ರಶ್ನೆಗಳು ಎಕ್ಸಾಮಿನೇಷನಲ್ಲಿ ಕೇಳಲಾಗುತ್ತೆ 10 ಅಂಕಗಳಿಗೆ. ಟೋಟಲ್ ಆಗಿ ನಿಮಗೆ 60 ಮಾರ್ಕ್ಸ್ಗೆ ಇದು ಎಕ್ಸಾಮಲ್ಲಿ ಬರುತ್ತೆ ಕನ್ನಡ ಭಾಷೆ. ಅದಕ್ಕೆ ನೀವು 30 ಅಂಕಗಳನ್ನು ತಗೊಳ್ಳೇಬೇಕಾಗತ್ತೆ ಪಾಸ್ ಆಗೋದಕ್ಕೆ. ಈ ಒಂದು ನಿಟ್ಟಿನಲ್ಲಿ MCQ ಮತ್ತು 2 ಮಾರ್ಕ್ಸ್ ಕ್ವಶನ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. MCQ 10 ಮಾರ್ಕ್ಸಿಗೆ ಕೇಳಲಾಗುತ್ತೆ, ಅದನ್ನು ಡಿಸ್ಕಸ್ ಮಾಡಿದ್ದೀನಿ. ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ನಿಮಗೆ 10 ಅಂಕಗಳಿಗೆ ಕೇಳಲಾಗುತ್ತೆ. ಅದನ್ನು ನಾನು ನಿಮ್ಮ ಜೊತೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು, ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಇದು ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಜಾಸ್ತಿ ಇದೆ. ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ಮೊದಲ ಒಂದು ಪ್ರಶ್ನೆಗೆ ಹೋಗ್ಬಿಡೋಣ. ಮೊದಲ ಪ್ರಶ್ನೆ ಏನು ನೋಡ್ಕೊಳ್ಳಿ. ಭಾಷಾ ಶಿಕ್ಷಣದಲ್ಲಿ ಸಾಹಿತ್ಯಕ್ಕೆ ಮಹತ್ವ ನೀಡಬೇಕು ಏಕೆ ಅಂತಕ್ಕಂಥದ್ದಿದೆ. ಈ ಭಾಷಾ ಶಿಕ್ಷಣದಲ್ಲಿ ಸಾಹಿತ್ಯಕ್ಕೆ ಮಹತ್ವ ನೀಡಬೇಕು, ಯಾಕೆ ನೀಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಇದು. ಇಲ್ಲಿ ಉತ್ತರ ಇದೆ ನೋಡಿ. ಭಾಷಾ ಶಿಕ್ಷಣದಲ್ಲಿ ಸಾಹಿತ್ಯಕ್ಕೆ ಮಹತ್ವ ನೀಡಬೇಕು, ಇದು ಓಪನಿಂಗ್ ಸ್ಟೇಟ್ಮೆಂಟ್. ಇದು ನಮ್ಮ ಭಾಷಾ ಶಿಕ್ಷಣದಲ್ಲಿ ಲ್ಯಾಂಗ್ವೇಜ್ ಎಜುಕೇಷನ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಸಾಹಿತ್ಯಕ್ಕೆ, ಲಿಟ್ರೇಚರ್ಗೆ ಮಹತ್ವವನ್ನು ನೀಡಬೇಕಾಗತ್ತೆ. ಏಕೆಂದರೆ ಸಾಹಿತ್ಯದಲ್ಲಿ ಭಾಷೆ ಪಕ್ವವಾಗಿರಬೇಕಾಗತ್ತೆ. ಸಾಹಿತ್ಯದಲ್ಲಿ ಭಾಷೆ ಏನಾಗಿರಬೇಕು, ಪಕ್ವತೆಯನ್ನು ಹೊಂದಿರಬೇಕಾಗತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ. ಒಬ್ಬ ಶಿಲ್ಪಿ ಕಲ್ಲಿಗೆ ರೂಪ ಕೊಡುವಂತೆ ಸಾಹಿತಿಗಳೇನು ಮಾಡ್ತಾರೆ, ಭಾಷೆಯ ಆಳ ಅಗಲಗಳನ್ನು ಅರಿತು ಶಬ್ದಗಳಿಗೆ ಸೊಗಸಾದ ರೂಪ ನೀಡಿ ತಮ್ಮ ಭಾವನೆಗಳು ಮತ್ತು ಚಿಂತನೆಗಳನ್ನು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಭಾಷಾ ಶಿಕ್ಷಣದಲ್ಲಿ ಸಾಹಿತ್ಯಕ್ಕೆ ಮಹತ್ವವನ್ನು ನೀಡಬೇಕಾಗುತ್ತೆ. ಯಾಕೆ ನೀಡಬೇಕು ಅಂತ ಹೇಳಿದ್ರೆ, ಸಾಹಿತ್ಯದಲ್ಲಿ ಭಾಷೆ ಏನಾಗಿರುತ್ತೆ, ಪಕ್ವತೆಯನ್ನು ಹೊಂದಿರುತ್ತೆ. ಇಲ್ಲಿ ಪಕ್ವ ಅಂತ ಇದೆ, ಪಕ್ವತೆ ಹೊಂದಿರುತ್ತೆ. ಯಾಕೆ ಅಂದರೆ, ಒಬ್ಬ ಶಿಲ್ಪಿ ಕಲ್ಲಿಗೆ ಹೇಗೆ ರೂಪ ಕೊಡ್ತಾನೆ, ಅದೇ ಥರ ಸಾಹಿತಿಗಳು ಭಾಷೆಯ ಆಳ ಅಗಲಗಳನ್ನು ಅರ್ಥ ಮಾಡ್ಕೊಳ್ತವೆ, ಶಬ್ದಗಳಿಗೆ ಸೊಗಸಾದ ರೂಪವನ್ನು ನೀಡ್ತವೆ, ತಮ್ಮ ಭಾವನೆಗಳನ್ನು ಮತ್ತು ಚಿಂತನೆಗಳನ್ನು ಬಹಳ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸ್ತವೆ. ಅದಕ್ಕೆ ಒಂದು ಭಾಷಾ ಶಿಕ್ಷಣದಲ್ಲಿ ಸಾಹಿತ್ಯಕ್ಕೆ ಮಹತ್ವವನ್ನು ನೀಡಬೇಕಾಗತ್ತೆ ಅಂತಕ್ಕಂಥದ್ದು. ಮತ್ತು ಇನ್ನೇನಕ್ಕೆ ಕೊಡಬೇಕು, ನಾವು ಸಾಹಿತ್ಯದ ಮೂಲಕ ನಮಗೇನು ಗೊತ್ತಾಗತ್ತೆ ಅಥವಾ ಏನು ಒಳ್ಳೆಯದಾಗತ್ತೆ ಅಂತ ಹೇಳಿದ್ರೆ, ಭಾಷಾ ಕೌಶಲಗಳು ಬೆಳೆಯುತ್ತೆ. ಸಾಹಿತ್ಯದ ಮೂಲಕ ಏನಾಗುತ್ತೆ, ಭಾಷಾ ಕೌಶಲಗಳು, ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಬೆಳೆಯುತ್ತೆ. ನಮ್ಮ ಕಲ್ಪನಾ ಶಕ್ತಿ ಏನಾಗುತ್ತೆ, ವೃದ್ಧಿ ಆಗುತ್ತೆ. ಇಮ್ಯಾಜಿನೇಷನ್ ಪವರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಂತ. ಕಲ್ಪನಾ ಶಕ್ತಿ ಏನಾಗುತ್ತೆ, ವೃದ್ಧಿ ಆಗುತ್ತೆ ಅಂದರೆ ಬೆಳೆಯುತ್ತೆ. ಮೌಲ್ಯ ಶಿಕ್ಷಣ ದೊರೆಯುತ್ತೆ. ವ್ಯಾಲ್ಯೂ ಎಜುಕೇಷನ್ ಅಂತ ಏನು ಹೇಳ್ತೀವಿ, ಅದು ಕೂಡ ನಮಗೆ ಸಿಗುತ್ತೆ. ನಮಗೆ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಿಗುತ್ತೆ. ಆಮೇಲೆ ಸಂಪೂರ್ಣ ವ್ಯಕ್ತಿತ್ವ ವಿಕಾಸಕ್ಕೆ ಏನಾಗುತ್ತೆ, ದಾರಿಯಾಗುತ್ತೆ. ಸಂಪೂರ್ಣ ವ್ಯಕ್ತಿತ್ವ ವಿಕಾಸಕ್ಕೆ ಏನಾಗುತ್ತೆ, ದಾರಿಯಾಗುತ್ತೆ. ಸಾಹಿತ್ಯದ ಮೂಲಕ ಏನೇನು ಒಳ್ಳೆಯ ಕೆಲಸಗಳಾಗುತ್ತೆ ಅಂದರೆ, ಭಾಷಾ ಕೌಶಲಗಳು ಬೆಳೆಯುತ್ತೆ, ಕಲ್ಪನಾ ಶಕ್ತಿ ಏನಾಗುತ್ತೆ, ವೃದ್ಧಿಯಾಗುತ್ತೆ, ಮೌಲ್ಯ ಶಿಕ್ಷಣ ಏನಾಗುತ್ತೆ, ದೊರೆಯುತ್ತೆ, ಸಂಪೂರ್ಣ ವ್ಯಕ್ತಿತ್ವ ವಿಕಾಸಕ್ಕೆ ಏನಾಗುತ್ತೆ, ದಾರಿಯಾಗುತ್ತೆ. ಇಷ್ಟು ಅಂಶಗಳು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಖಂಡಿತ 2 ಅಂಕಗಳು ನಿಮಗೆ ಈ ಪ್ರಶ್ನೆಗೆ ಸಿಗುತ್ತೆ. ಯಾವ ಪ್ರಶ್ನೆ, ಭಾಷಾ ಶಿಕ್ಷಣದಲ್ಲಿ ಸಾಹಿತ್ಯಕ್ಕೆ ಮಹತ್ವ ನೀಡಬೇಕು ಏಕೆ ಅಂದರೆ, ಇಷ್ಟನ್ನು ನೀವು ಏನು ಮಾಡಬೇಕು, ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ನಾವು ಕ್ವಶನ್ ನಂಬರ್ 2ಗೆ ನಾವು ಮೂವ್ ಆಗೋಣ. ಕ್ವಶನ್ ನಂಬರ್ 2 ಇದೆ ನೋಡಿ. ಇಲ್ಲಿ ಕತೆ ಹೇಳುವುದರ ಪ್ರಯೋಜನಗಳನ್ನು ಪಟ್ಟಿ ಮಾಡಿ. ಮಕ್ಕಳಿಗೆ ನಾವೇನು ಮಾಡ್ತೀವಿ, ಕತೆ ಹೇಳ್ತೀವಿ, ಅದರಿಂದ ಮಕ್ಕಳಿಗೆ ಏನು ಪ್ರಯೋಜನ ಆಗುತ್ತೆ ಅದನ್ನು ಪಟ್ಟಿ ಮಾಡಿ ಅಂತ ಇದೆ. ಇಲ್ಲಿ ಉತ್ತರ ಇದೆ ನೋಡ್ಕೊಳ್ಳಿ. ಕತೆ ಹೇಳುವುದರಿಂದ ಏನಾಗುತ್ತೆ, ಮಗು ಕೇಳಿದ ವಿಷಯವನ್ನು ಅರ್ಥೈಸಿಕೊಂಡಿದೆಯೇ ಎಂಬುದು ತಿಳಿಯುತ್ತೆ. ಮಗು ಕೇಳಿದ ವಿಷಯವನ್ನು ಅರ್ಥೈಸಿಕೊಂಡಿದೆಯಾ ಇಲ್ಲ ಅಂತಕ್ಕಂಥ ಅಂಶ ಏನಾಗುತ್ತೆ, ಗೊತ್ತಾಗುತ್ತೆ. ಇದು ಮೊದಲನೇ ಪ್ರಯೋಜನ ಕತೆ ಹೇಳೋದ್ರಿಂದ. ತನ್ನದೇ ಭಾಷೆಯಲ್ಲಿ ಅಭಿವ್ಯಕ್ತಿಸಲು ಕಲಿಯುತ್ತದೆ. ಮಗು ಏನು ಮಾಡುತ್ತೆ, ಕತೆ ಕೇಳಿ ತನ್ನದೇ ಆದಂತಹ ಭಾಷೆಯಲ್ಲಿ ಅದನ್ನು ಅಭಿವ್ಯಕ್ತಿಸಲು ಅಂದರೆ ವ್ಯಕ್ತಪಡಿಸಲು, ಎಕ್ಸ್ಪ್ರೆಸ್ ಮಾಡೋದನ್ನು ಕಲಿಯುತ್ತೆ.
ಮಗು ಒಂದು ಕಥೆಯನ್ನು ತನ್ನ ಭಾಷೆಯಲ್ಲಿ ಕೇಳಿದಾಗ ತನ್ನದೇ ಭಾಷೆಯಲ್ಲಿ ಅದೇನು ಮಾಡುತ್ತೆ, ಅಭಿವ್ಯಕ್ತಿಸಲು ಅಂದರೆ ವ್ಯಕ್ತಪಡಿಸಲು ಅದು ಕಲಿಯುತ್ತೆ. ಇದು ಸೆಕೆಂಡ್ ಪಾಯಿಂಟ್ ಆಯಿತು. ಥರ್ಡ್ ಪಾಯಿಂಟು, ಭಾವನೆಗಳನ್ನು ಸಂದರ್ಭಕ್ಕೆ ಅನುಚಿತವಾಗಿ ಅಂತ ವ್ಯಕ್ತಪಡಿಸಲು ಅವಕಾಶ ಸಿಗುತ್ತೆ. ಭಾವನೆಗಳನ್ನು ಸಂದರ್ಭೋಚಿತವಾಗಿ ಅಂದರೆ ಸಂದರ್ಭಕ್ಕೆ ಅನುಗುಣವಾಗಿ ವ್ಯಕ್ತಪಡಿಸಲು ಏನಾಗುತ್ತೆ, ಅವಕಾಶ ಸಿಗುತ್ತೆ. ಇದು ಕೂಡ ಒಂದು ಪ್ರಯೋಜನ. ಫೋರ್ತ್ ಒನ್, ವಿಚಾರಗಳಿಗೆ ಮುಕ್ತ ಅಭಿವ್ಯಕ್ತಿ ದೊರೆಯುತ್ತದೆ. ಮಗುವಿನ ವಿಚಾರಗಳಿಗೆ ಮುಕ್ತವಾದಂಥ ಅಭಿವ್ಯಕ್ತಿ ದೊರೆಯುತ್ತೆ. ಇದು ನಾಲ್ಕನೇದು. ಮಗುವಿನ ಆತ್ಮವಿಶ್ವಾಸ ಏನಾಗುತ್ತೆ, ವೃದ್ಧಿ ಆಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ಐದನೇ ಪಾಯಿಂಟು. ನೋಡಿ, ಕತೆ ಹೇಳೋದ್ರಿಂದ ಏನೇನು ಪ್ರಯೋಜನ ಆಗುತ್ತೆ ಅಂದರೆ, ಮೊದಲನೇ ಪಾಯಿಂಟು, ಮಗು ಕೇಳಿದ ವಿಷಯವನ್ನು ಅರ್ಥೈಸಿಕೊಂಡಿದೆಯಾ ಇಲ್ಲ ಅಂತಕ್ಕಂಥದ್ದು ಮೊದಲು ಗೊತ್ತಾಗುತ್ತೆ. ಇದು ಮೊದಲನೇ ಪಾಯಿಂಟು. ತನ್ನದೇ ಭಾಷೆಯಲ್ಲಿ ಅದು ಅಭಿವ್ಯಕ್ತಿಸಲು ಕಲಿಯುತ್ತೆ. ಮಗು ತನ್ನದೇ ಭಾಷೆಯಲ್ಲಿ, ಮಗುವಿನ ಭಾಷೆ ಅಂತ ಹೇಳ್ತೀವಿ, ತನಗೆಷ್ಟು ಗೊತ್ತಿದೆ ಸೀಮಿತವಾದಂಥ ಭಾಷೆ, ಅದೇ ಭಾಷೆಯಲ್ಲಿ ಅದು ಅಭಿವ್ಯಕ್ತ ಮಾಡಲು ವ್ಯಕ್ತಪಡಿಸಲು ಏನು ಮಾಡುತ್ತೆ, ಕಲಿಯುತ್ತೆ. ಮತ್ತು ಭಾವನೆಗಳನ್ನು ಸಂದರ್ಭೋಚಿತವಾಗಿ ಅಂದರೆ ಸಂದರ್ಭಕ್ಕೆ ಅನುಗುಣವಾಗಿ ವ್ಯಕ್ತಪಡಿಸಲು ಏನಾಗುತ್ತೆ, ಅವಕಾಶ ಸಿಗುತ್ತೆ. ಮತ್ತು ವಿಚಾರಗಳಿಗೆ ಮುಕ್ತ ಅಭಿವ್ಯಕ್ತಿ ಸಿಗುತ್ತೆ. ಮಗುವಿನ ವಿಚಾರಗಳಿಗೆ ಮುಕ್ತ ಅಭಿವ್ಯಕ್ತಿ ಸಿಗುತ್ತೆ. ಆತ್ಮವಿಶ್ವಾಸ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇದು 5 ಪಾಯಿಂಟ್ಗಳು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ 2 ಮಾರ್ಕ್ಸು ನಿಮ್ಮ ಎಕ್ಸಾಮಿನೇಷನಲ್ಲಿ ನಿಮಗೆ ಸಿಗುತ್ತೆ. ಕ್ವಶನ್ ನಂಬರ್ 3 ಹೋಗೋಣ. ಹುಡುಕಾಟವಾಗುವುದು ಯಾವಾಗ? ನೋಡಿ, ಹುಡುಕಾಟವಾಗುವುದು ಯಾವಾಗ, ಏಕೆ? 2 ಪ್ರಶ್ನೆಯಲ್ಲಿ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಹುಡುಕಾಟವಾಗುವುದು ಯಾವಾಗ, ಏಕೆ? ಉತ್ತರ ನೋಡಿ ಇಲ್ಲಿ. ಸೋಲು ಸವಾಲುಗಳು ಎಲ್ಲಿ ಸಿಗುತ್ತೆ? ಒಂದು ಪಂದ್ಯದಲ್ಲಿ ಸೋಲು ಸವಾಲುಗಳು ಮತ್ತು ಪಂಥ ಆಹ್ವಾನಗಳು ಎದುರಾದಾಗ ಹುಡುಕಾಟವಾಗುತ್ತೆ ಅಂತ. ಸೋಲಾಗುತ್ತೆ, ಸವಾಲುಗಳಾಗುತ್ತೆ, ಪಂಥ ಆಹ್ವಾನಗಳಾಗುತ್ತೆ, ಅದೆಲ್ಲ ಎದುರಾದಾಗ ಹುಡುಗಾಟ ಏನಾಗ್ಬಿಡುತ್ತೆ, ಹುಡುಕಾಟವಾಗುತ್ತೆ. ಯಾವಾಗ? ಇದಕ್ಕೆ ಆನ್ಸರ್. ಸೋಲುಗಳು ಬರುತ್ತೆ ಪಂದ್ಯದಲ್ಲಿ, ಸವಾಲುಗಳು ಎದುರಾಗುತ್ತೆ, ಪಂಥ ಆಹ್ವಾನಗಳು ಎದುರಾಗುತ್ತೆ, ಆವಾಗ ಹುಡುಗಾಟ ಏನಾಗುತ್ತೆ, ಹುಡುಕಾಟ ಆಗುತ್ತೆ ಅಂತಕ್ಕಂಥದ್ದು. ಯಾಕೆ ಅನ್ನೋದು ಪ್ರಶ್ನೆ ಇದು. ಇದಕ್ಕೆ ನಿಮ್ಗೆ 1 ಅಂಕ ಸಿಗುತ್ತೆ. ಯಾವಾಗ ಅನ್ನೋದಕ್ಕೆ ಯಾಕೆ ಕಾರಣ ನೋಡಿ. ಕಾರಣ ಕ್ರಿಯೆಯಲ್ಲಿ ಯಾಕೆ ಆಟದಲ್ಲಿ ಆಗುತ್ತೆ ಅಂದರೆ, ಆಟದಲ್ಲಿ ನಿಯಮಗಳಿರುತ್ತೆ, ನಿರೀಕ್ಷೆಗಳು ಮತ್ತು ಮೌಲ್ಯಮಾಪನ ಇರುತ್ತೆ. ಆಟದಲ್ಲಿ ನಿಯಮನೂ ಇರುತ್ತೆ, ನಿರೀಕ್ಷೆಗಳಿರುತ್ತೆ, ಮೌಲ್ಯಮಾಪನ ಇರುತ್ತೆ. ಸೋತಾಗ ಸ್ವವಿಮರ್ಶೆ ಮಾಡಿಕೊಳ್ಳಲಾಗುತ್ತದೆ. ಮಕ್ಕಳು ಏನು ಮಾಡ್ತವೆ, ಸೋತಾಗ ಸ್ವವಿಮರ್ಶೆ ಮಾಡ್ಕೊಳ್ತವೆ. ಗೆದ್ದಾಗ ಯಶಸ್ಸಿನ ಕಾರಣಗಳನ್ನು ವಿಶ್ಲೇಷಿಸಲಾಗುತ್ತದೆ. ಗೆದ್ದಾಗ ಯಾಕೆ ಗೆದ್ವಿ ಅಂತಕ್ಕಂಥ ಕಾರಣಗಳನ್ನು ವಿಶ್ಲೇಷಣೆ ಮಾಡಲಾಗುತ್ತೆ. ಮತ್ತು ಸಮಸ್ಯೆ ಪರಿಹಾರ ಕೌಶಲ ಬೆಳೆಯುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಏನಾಗುತ್ತೆ, ಎಬಿಲಿಟಿ ಏನಾಗುತ್ತೆ, ಬೆಳೆಯುತ್ತೆ ಅಂತಕ್ಕಂಥದ್ದು. ನೋಡಿ, ಈ ಹುಡುಗಾಟ ಅಂತಕ್ಕಂಥದ್ದು ಮಕ್ಕಳಲ್ಲಿ ಇರುತ್ತೆ. ಅದು ಹುಡುಕಾಟ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಸೋಲುಗಳು ಸವಾಲುಗಳು ಮತ್ತು ಪಂಥ ಆಹ್ವಾನಗಳು ಎದುರಾದಾಗ ಹುಡುಕಾಟ ಆಗುತ್ತೆ. ದಟ್ಸ್ ಓಕೆ. ಆಮೇಲೆ ಈ ಕಾರಣ ಏನು ಅಂತ ಹೇಳಿದ್ರೆ, ಯಾಕೆ ಹುಡುಕಾಟ ಆಗುತ್ತೆ, ಕಾರಣ ಏನು ಅಂದರೆ, ಆಟದಲ್ಲಿ ನಿಯಮಗಳಿರುತ್ತೆ, ನಿರೀಕ್ಷೆಗಳು ಮತ್ತು ಮೌಲ್ಯಮಾಪನ ಕೂಡ ಇರುತ್ತೆ. ಸೋತಾಗ ಮಕ್ಕಳು ಏನು ಮಾಡ್ತವೆ, ವಿಮರ್ಶೆ ಮಾಡ್ಕೊಳ್ತವೆ. ಗೆದ್ದಾಗ ಯಶಸ್ಸಿನ ಕಾರಣಗಳನ್ನು ವಿಶ್ಲೇಷಣೆ ಮಾಡಲಾಗುತ್ತೆ. ಸಮಸ್ಯೆ ಪರಿಹಾರ ಕೌಶಲ ಕೂಡ ಏನಾಗುತ್ತೆ, ಬೆಳೆಯುತ್ತೆ. ಇಷ್ಟು ಅಂಶಗಳು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ 2 ಅಂಕಗಳಲ್ಲಿ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 4 ನೋಡಿ. ಯುನೆಸ್ಕೋ ಪ್ರಕಾರ ಸಾಕ್ಷರತೆ ಎಂದರೇನು? ಸಾಕ್ಷರತೆ ಅಂದರೆ ಲಿಟ್ರಸಿ ಅಂದ್ರೇನು ಅಂತ ಹೇಳ್ಬಿಟ್ಟು. ಅಕಾರ್ಡಿಂಗ್ ಟು ಯುನೆಸ್ಕೋ, ವಾಟ್ ಈಸ್ ಮೆಂಟ್ ಬೈ ಲಿಟ್ರಸಿ ಅಂತ. ಯುನೆಸ್ಕೋ ಪ್ರಕಾರ ಸಾಕ್ಷರತೆ ಅಂದ್ರೇನು? ಉತ್ತರ ಇದೆ ನೋಡಿ. ಯುನೆಸ್ಕೋ ಪ್ರಕಾರ ಸಾಕ್ಷರತೆ ಎಂದರೆ ಬದಲಾಗುತ್ತಿರುವ ಸಂದರ್ಭಗಳಿಗೆ, ನೆನಪಲ್ಲಿಟ್ಕೊಳ್ಳಿ, ಬದಲಾಗುತ್ತಿರುವ ಸಂದರ್ಭಗಳಿಗೆ ಅನುಗುಣವಾಗಿ ಮುದ್ರಿತ ಲಿಖಿತ ಸಾಮಗ್ರಿಗಳನ್ನು ಗುರುತಿಸಿ, ಅರ್ಥೈಸಿಕೊಂಡು, ವಿವರಿಸಿ, ಸಂವಹಿಸಿ ಹಾಗೂ ಲೆಕ್ಕಾಚಾರ ಮಾಡಬಲ್ಲ ಸಾಮರ್ಥ್ಯ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಬದಲಾಗುತ್ತಿರುವ ಸಂದರ್ಭಗಳಿಗೆ ಅನುಗುಣವಾಗಿ, ಮೊದಲನೇನು ಮುದ್ರಿತ ಲಿಖಿತ ಸಾಮಗ್ರಿಗಳನ್ನು ಗುರುತಿಸಬೇಕು. ಮುದ್ರಿತ ಲಿಖಿತ ಸಾಮಗ್ರಿಗಳನ್ನು ಗುರುತಿಸಬೇಕು, ಅರ್ಥೈಸಿಕೊಳ್ಬೇಕು, ವಿವರಿಸಬೇಕು, ಸಂವಹನ ಮಾಡಬೇಕು ಹಾಗೂ ಲೆಕ್ಕಾಚಾರ ಮಾಡಬಲ್ಲ ಸಾಮರ್ಥ್ಯವನ್ನು ನಾವೇಂತೀವಿ ಸಾಕ್ಷರತೆ ಅಂತೀವಿ, ಲಿಟ್ರಸಿ ಅಂತ ಹೇಳ್ತೀವಿ ಅಂತಕ್ಕಂಥದ್ದು. ಇದರ ಜೊತೆಗೆ ಇನ್ನೇನಿದೆ ಅಂತ ಹೇಳಿದ್ರೆ, ಇದರ ಜೊತೆಗೆ ಜ್ಞಾನ ಸಂಪಾದನೆ, ಗುರಿ ಸಾಧನೆ, ಸಮಾಜದಲ್ಲಿ ಸಕ್ರಿಯ ಭಾಗವಹಿಸುವಿಕೆ, ನಿರಂತರ ಕಲಿಕೆಗೆ ನೆರವಾಗುವ ಸಾಮರ್ಥ್ಯವೇ
ಸಾಕ್ಷರತೆ ಅಂತ ಹೇಳ್ತೀವಿ. ಇಷ್ಟು ಯುನೆಸ್ಕೋ ಪ್ರಕಾರ ಸಾಕ್ಷರತೆ ಅಂತ ಹೇಳಿದ್ರೆ ಬದಲಾಗುತ್ತಿರುವ ಸಂದರ್ಭಗಳಿಗೆ ಅನುಗುಣವಾಗಿ ಮುದ್ರಿತ ಮತ್ತು ಲಿಖಿತ ಸಾಮಗ್ರಿಗಳನ್ನು ಗುರುತಿಸಿ ಅರ್ಥೈಸಿಕೊಂಡು ವಿವರಿಸಿ ಸಂವಹಿಸಿ ಲೆಕ್ಕಾಚಾರ ಮಾಡಬಲ್ಲ ಸಾಮರ್ಥ್ಯ. ಇದರ ಜೊತೆಗೆ ಇನ್ನೇನು ಬರ್ಬೋದು? ಜ್ಞಾನ ಸಂಪಾದನೆ ಆಗುತ್ತೆ, ಗುರಿ ಸಾಧನೆ ಆಗುತ್ತೆ, ಸಮಾಜದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಆಗುತ್ತೆ, ನಿರಂತರ ಕಲಿಕೆಗೆ ನೆರವಾಗುವ ಸಾಮರ್ಥ್ಯವೇ ಸಾಕ್ಷರತೆ ಅಂತ ಹೇಳ್ತೀವಿ. ಯುನೆಸ್ಕೋ ಬಗ್ಗೆ ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಸಾಕ್ಷರತೆ ಅಂದರೆ ಏನು ಅಂತ ಹೇಳ್ಬಿಟ್ಟು ನಿಮಗೆ 2 ಅಂಕಗಳು ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 5 ಹೋಗೋಣ. ಫೈನಲ್ ಏನಿದೆ? ಭಾಷಾ ತರಗತಿಯಲ್ಲಿ ಮಿಂಚುಪಟ್ಟಿ ಬಳಕೆಯ ಸಾಧ್ಯತೆಗಳನ್ನು ಚರ್ಚಿಸಿ. ಭಾಷಾ ತರಗತಿ ಒಂದು ಲ್ಯಾಂಗ್ವೇಜ್ ಕ್ಲಾಸ್ ರೂಮಲ್ಲಿ ಫ್ಲಾಶ್ ಕಾರ್ಡ್ಸ್ನ ಹೇಗೆ ಬಳಸಬೇಕು, ಪಾಸಿಬಿಲಿಟಿ ಏನು, ಅದನ್ನು ಡಿಸ್ಕಷನ್ ಮಾಡಿ ಅಂತಕ್ಕಂಥದ್ದಿದೆ. ಇಲ್ಲಿ ಉತ್ತರ ಇದೆ ನೋಡಿ. ಮಿಂಚುಪಟ್ಟಿ ಅಂದರೆ ಇಂಗ್ಲೀಷಲ್ಲಿ ಫ್ಲಾಶ್ ಕಾರ್ಡ್ಸ್ ಅಂತ ಹೇಳ್ತೀವಿ. ಭಾಷಾ ಕಲಿಕೆಯಲ್ಲಿ ಬಹಳ ಉಪಯುಕ್ತ ಆಗಿದೆ. ಭಾಷಾ ಕಲಿಕೆಯಲ್ಲಿ ಮಿಂಚುಪಟ್ಟಿಗಳನ್ನು ಬಳಸಬೇಕು, ಫ್ಲಾಶ್ ಕಾರ್ಡ್ಗಳನ್ನು ಬಳಸಬೇಕು, ಇದು ಬಹಳ ಉಪಯುಕ್ತ ಅನ್ನೋ ಸ್ಟೇಟ್ಮೆಂಟ್ ಇದೆ. ಏನಕ್ಕೆ ಅಂತಕ್ಕಂಥದ್ದು ಕೆಳಗಿದೆ. ಓದುವ ಅಭ್ಯಾಸಕ್ಕಾಗಿ ಪದಗಳನ್ನು ಬರೆಯಬಹುದು. ಓದುವ ಅಭ್ಯಾಸಕ್ಕಾಗಿ ಪದಗಳನ್ನು ಬರೆಯಬಹುದು, ಮೊದಲನೇ ಉಪಯುಕ್ತ. ಕೆಲವು ಕ್ಷಣಗಳ ಕಾಲ ಮಾತ್ರ ಪ್ರದರ್ಶಿಸಬೇಕು. ಇದು ಗಂಟೆ ಪ್ರದರ್ಶನ ಮಾಡಬಾರ್ದು. ಮಿಂಚುಪಟ್ಟಿ ಅಂದರೆ ಕೆಲವು ಕ್ಷಣಗಳ ಕಾಲ ಮಾತ್ರ ಏನು ಮಾಡಬೇಕು? ಪ್ರದರ್ಶಿಸಬೇಕು. ಮತ್ತು ಅಭ್ಯಾಸ ಹೆಚ್ಚಾದಂತೆ ಸಮಯ ಕಡಿಮೆ ಮಾಡಬೇಕು. ಅಭ್ಯಾಸ ನಾವು ಫ್ಲಾಶ್ ಕಾರ್ಡ್ ತೋರಿಸಿ ಅಭ್ಯಾಸ ಹೆಚ್ಚಾದಂತೆ ಏನು ಮಾಡಬೇಕು? ಫ್ಲಾಶ್ ಕಾರ್ಡ್ಸನ್ನು ತೋರಿಸುವಂಥ ಅಭ್ಯಾಸ ಏನಿದೆ ಅಥವಾ ಸಮಯ ಏನಿದೆ ಏನು ಮಾಡಬೇಕು? ಕಡಿಮೆ ಮಾಡಬೇಕು. ಮಕ್ಕಳು ಪದಗಳನ್ನು ಇಡಿಯಾಗಿ ಗ್ರಹಿಸಲು ಏನಾಗುತ್ತೆ? ಸಾಧ್ಯ ಆಗುತ್ತೆ. ಮಕ್ಕಳು ಪದಗಳನ್ನು ಬಿಡಿಯಾಗಿ ಅಲ್ಲ, ಇಡಿಯಾಗಿ ಗ್ರಹಿಸಲು ಏನು ಮಾಡುತ್ತೆ? ಸಹಾಯ ಮಾಡುತ್ತೆ ಅಂತಕ್ಕಂಥದ್ದು. ಅಕ್ಷರಗಳನ್ನು ಜೋಡಿಸದೆ ನೇರವಾಗಿ ಓದುವ ಕೌಶಲಗಳು ಬೆಳೆಯುತ್ತೆ. ಅಕ್ಷರಗಳನ್ನು ಜೋಡಿಸಿ CAT ಕ್ಯಾಟ್, BAT ಬ್ಯಾಟ್, ಇದನ್ನು ಅಕ್ಷರಗಳನ್ನು ಜೋಡಿಸದೆ ನೇರವಾಗಿ ಓದುವಂತಹ ಕೌಶಲ ಏನಾಗುತ್ತೆ? ಬೆಳೆಯುತ್ತೆ. ಅದನ್ನು ಇಂಗ್ಲೀಷಲ್ಲಿ ಹೇಳಿದೆ. ಅದು ಕನ್ನಡದಲ್ಲೂ ಏನಾಗುತ್ತೆ? ಅಕ್ಷರಗಳನ್ನು ಜೋಡಿಸ್ದಂಗೆ ನೇರವಾಗಿ ಓದುವಂಥ ಕೌಶಲ ಏನಾಗುತ್ತೆ? ಬೆಳೆಯುತ್ತೆ. ಅದು ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಫ್ಲಾಶ್ ಕಾರ್ಡ್ಸ್ ಏನಾಗುತ್ತೆ? ಓದುವ ಅಭ್ಯಾಸಗಳನ್ನೇನಾಗುತ್ತೆ? ಪದಗಳನ್ನು ಬರೆಯಬಹುದು. ಮತ್ತು ಅಕ್ಷರಗಳನ್ನು ಜೋಡಿಸದೆ ನೇರವಾಗಿ ಓದುವಂಥ ಕೌಶಲ ಏನಾಗುತ್ತೆ? ಬೆಳೆಯುತ್ತೆ. ಕೆಲವು ಕ್ಷಣಗಳ ಕಾಲ ಮಾತ್ರ ಪ್ರದರ್ಶನ ಮಾಡಬೇಕಾಗತ್ತೆ. ಅಭ್ಯಾಸ ಹೆಚ್ಚಾದಂತೆ ಸಮಯ ಕಡಿಮೆ ಮಾಡಬೇಕಾಗತ್ತೆ. ಮಕ್ಕಳು ಪದಗಳನ್ನು ಇಡಿಯಾಗಿ ಗ್ರಹಿಸಲು ಏನು ಮಾಡುತ್ತೆ? ಸಹಾಯ ಮಾಡುತ್ತೆ. ಬಿಡಿಯಾಗಿ ಅಲ್ಲ, ಇಡಿಯಾಗಿ ಅಕ್ಷರಗಳನ್ನು ಜೋಡಿಸದೆ ನೇರವಾಗಿ ಓದುವಂಥ ಕೌಶಲ್ಯ ಏನಾಗುತ್ತೆ? ಬೆಳೆಸುತ್ತೆ. ಇಷ್ಟು ಪಾಯಿಂಟ್ಸ್ ನೀವು ನೆನಪಲ್ಲಿ ಇಟ್ಕೊಂಡು ಖಂಡಿತ ನಿಮಗೆ ಇಲ್ಲಿ 2 ಅಂಕಗಳು ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 6 ಹೋಗೋಣ ನಾವು. ಮಗುವಿನ ಮಾತನ್ನು ಸಂಪನ್ಮೂಲವಾಗಿ ಬಳಸುವ 2 ಸನ್ನಿವೇಶ. ಮಗುವಿನ ಮಾತನ್ನು ಸಂಪನ್ಮೂಲವಾಗಿ ಬಳಸುವ ಎಷ್ಟು ಸನ್ನಿವೇಶ? 2 ಸನ್ನಿವೇಶಗಳನ್ನು ಬರೀವಿ ಅಂತಿದೆ. ಮೊದಲನೇ ಸನ್ನಿವೇಶ ಮಗುವಿನ ಅನುಭವ ಅಂತ ಕೊಟ್ಟಿದ್ದೀನಿ. ಸೆಕೆಂಡ್ ಮಕ್ಕಳು ಹೇಳುವ ಕಥೆಗಳು ಅಂತ ನಾನು ಇಲ್ಲಿ ಹಾಕಿದ್ದೀನಿ. ಈ ಮಗುವಿನ ಅನುಭವಕ್ಕೆ ಬರೋಣ ನಾವು. ಮಕ್ಕಳಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಅವಕಾಶ ನೀಡಬೇಕು. ನೋಡಿ, ನಾವು ಮಕ್ಕಳನ್ನು ಹೆಚ್ಚು ಮಾತಾಡೋಕ್ಕೆ ಅವಕಾಶನೇ ಕೊಡಲ್ಲ. ಅವಕಾಶ ಕೊಡದಲ್ಲೇ ಇದ್ದಾಗ ಮಕ್ಕಳಿಗೆ ತಮ್ಮ ಮಾತನ್ನು ಸಂಪನ್ಮೂಲವಾಗಿ ಬಳಸುವ ಸನ್ನಿವೇಶ ಕ್ರಿಯೇಟೇ ಆಗಲ್ಲ. ಅದಕ್ಕೆ ನಾವೇನು ಮಾಡಬೇಕು? ಮಗುವಿನ ಅನುಭವದ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಮಕ್ಕಳಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಅವಕಾಶ ಕೊಡಬೇಕು. ಇದರಿಂದ ಭಾಷಾ ಬೆಳವಣಿಗೆ ಆಗುತ್ತೆ ಮತ್ತು ಸಾಕ್ಷರತೆ ಏನಾಗುತ್ತೆ? ವೃದ್ಧಿ ಆಗುತ್ತೆ, ಅಂದರೆ ಜಾಸ್ತಿ ಆಗುತ್ತೆ. ಮಕ್ಕಳಿಗೆ ಏನು ಮಾಡಬೇಕು? ತಮ್ಮ ಅನುಭವಗಳನ್ನು ಹಂಚ್ಕೋಬೇಕು ಮಕ್ಕಳು. ಅದಕ್ಕೆ ಅವಕಾಶ ಕೊಡಬೇಕು. ಇದರಿಂದ ಏನಾಗುತ್ತೆ? ಭಾಷಾ ಬೆಳವಣಿಗೆ ಆಗುತ್ತೆ, ಸಾಕ್ಷರತೆ ಏನಾಗುತ್ತೆ? ವೃದ್ಧಿ ಆಗುತ್ತೆ. ಇದು ಮಗುವಿನ ಅನುಭವಕ್ಕೆ ಸಂಬಂಧಪಟ್ಟಂಥ ಸನ್ನಿವೇಶ. ಸೆಕೆಂಡ್ ಆಗಿರ್ತಕ್ಕಂಥದ್ದೇನು? ಮಕ್ಕಳು ಹೇಳುವ ಕಥೆಗಳು. ಮಕ್ಕಳು ಹೇಳುವ ಕಥೆಗಳು ಅದು ಒಂದು ಸನ್ನಿವೇಶ. ಮಕ್ಕಳು ಹೇಳುವ ಕಥೆಗಳ ಮೂಲಕ ಅವರ ಚಿಂತನೆಗಳು, ಭಾವನೆಗಳು, ಪ್ರಪಂಚದ ಕುರಿತು ಅರಿವು ಏನಾಗುತ್ತೆ? ತಿಳಿಯುತ್ತೆ. ಮಕ್ಕಳಿಗೆ ಕಥೆಗಳನ್ನು ಹೇಳೋದಕ್ಕೆ ನಾವೇನು ಮಾಡಬೇಕು? ಮೋಟಿವೇಶನ್ ಕೊಡಬೇಕು. ಮಕ್ಕಳು ಹೇಳುವ ಕಥೆಗಳ ಮೂಲಕ ಏನಾಗುತ್ತೆ? ಮಕ್ಕಳ ಚಿಂತನೆಗಳೇನಾಗುತ್ತೆ? ಬೆಳೆಯುತ್ತೆ. ಭಾವನೆಗಳೇನಾಗುತ್ತೆ? ಬೆಳೆಯುತ್ತೆ. ಪ್ರಪಂಚದ ಕುರಿತು ಮಕ್ಕಳಿಗೆ ಏನಾಗುತ್ತೆ? ತಿಳುವಳಿಕೆ ಅಥವಾ ಅರಿವು ಏನಾಗುತ್ತೆ? ಮೂಡುತ್ತೆ ಅಥವಾ ತಿಳಿಯುತ್ತೆ ಅಂತಕ್ಕಂಥದ್ದು. ಈ 2 ಸನ್ನಿವೇಶಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ ಅಲ್ಲಿ 2 ಅಂಕ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 7, ಮೇ ಬಿ ಇದು ಕೊನೆಯ ಪ್ರಶ್ನೆ ಈ ಒಂದು ವಿಡಿಯೋದು. ನೀವು 5 ಪ್ರಶ್ನೆಗಳನ್ನು ಮಾತ್ರ ಏನು ಮಾಡಬೇಕು? ಎಕ್ಸಾಮಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ 7 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಒಳಗೊಳ್ಳುವ ತರಗತಿಯ ಯಾವುದಾದರೂ 4 ಲಕ್ಷಣಗಳನ್ನು
ಬರೆಯಿರಿ ಅಂತ ಇದೆ. ಒಳಗೊಳ್ಳುವ ಇನ್ಕ್ಲೂಸಿವ್ ಕ್ಲಾಸ್ ಅಥವಾ ಎಜುಕೇಷನ್, ಇದರ ಮುಖ್ಯ 4 ಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿದಾವೆ ಇಲ್ಲಿ. ಮುಖ್ಯ 4 ಲಕ್ಷಣಗಳು, ಒಳಗೊಳ್ಳುವ ತರಗತಿಯ ಯಾವುದಾದರೂ 4 ಲಕ್ಷಣಗಳು ಅಂತ ಇಲ್ಲಿ ಪ್ರಶ್ನೆ ಬಂದಿದೆ. ಮೊದಲನೇದೇನು, ಪ್ರತಿಯೊಂದು ಮಗುವಿಗೂ ಸಮಾನ ಗೌರವ ನೀಡಬೇಕು. ನೋಡಿ, ಇನ್ಕ್ಲೂಸಿವ್ ಕ್ಲಾಸಲ್ಲಿ ಪ್ರತಿಯೊಂದು ಮಗುವಿಗೂ ಸಮಾನವಾದಂತಹ ಗೌರವ ನೀಡಬೇಕು. ಎಲ್ಲ ಮಕ್ಕಳಿಗೂ ಸಮಾನವಾದಂತಹ ಸ್ಥಾನಮಾನ ಗೌರವ ನೀಡಬೇಕು. ಒಂದು ಮಗು ತುಂಬ ಬೇಗ ಕಲಿಯುತ್ತೆ, ಇನ್ನೊಂದು ಮಗು ತುಂಬ ನಿಧಾನವಾಗಿ ಕಲಿಯುತ್ತೆ. ಬೇಗ ಕಲಿಯುವಂಥ ಮಗುವಿಗೆ ಹೆಚ್ಚು ಸ್ಥಾನಮಾನ ಗೌರವ ಕೊಡ್ತಕ್ಕಂಥದ್ದು, ನಿಧಾನವಾಗಿ ಕಲಿಯುವಂಥ ಮಕ್ಕಳಿಗೆ ಗೌರವ ಕೊಡದೇ ಇರತಕ್ಕಂಥದ್ದು ಇದು ಇನ್ಕ್ಲೂಸಿವ್ ಎಜುಕೇಷನ್ ಅಲ್ಲಿರುವ ಕ್ಲಾಸಲ್ಲಿ ಇಲ್ಲ. ಒಳಗೊಳ್ಳುವ ತರಗತಿಯಲ್ಲಿ ಪ್ರತಿಯೊಂದು ಮಗು ಇಂಪಾರ್ಟೆಂಟ್ ಆಗುತ್ತೆ, ಸಮಾನ ಗೌರವ ನೀಡಬೇಕು. ಇದು ನೆನಪಲ್ಲಿಟ್ಕೊಳ್ಳಿ. ಮೊದಲನೇ ಲಕ್ಷಣ, ಪ್ರತಿಯೊಬ್ಬರು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಲಿಯಲು ಅವಕಾಶ ಇರಬೇಕು. ನೋಡಿ, ಪ್ರತಿ ಮಕ್ಕಳಿಗೂ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಲಿಯೋದಕ್ಕೆ ಅವಕಾಶ ಕೊಡಬೇಕು. ಎಲ್ಲರೂ ಒಂದೇ ಕಾಲದಲ್ಲಿ ಒಂದೇ ಸಮಯದಲ್ಲಿ ಕಲಿಬೇಕು, ಹೀಗೆ ಕಲಿಬೇಕು, ಹಾಗೆ ಕಲಿಬೇಕು ಅಂತ ಹೇಳಬಾರ್ದು. ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಲಿಯೋದಕ್ಕೆ ಅವಕಾಶ ಕೊಡಬೇಕು. ಇದು ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಲಕ್ಷಣ. ಆಮೇಲೆ ಕಲಿಕೆಯ ಮೌಲ್ಯಮಾಪನದಲ್ಲಿ ವೈವಿಧ್ಯತೆ ಇರಬೇಕು. ಅಂದರೆ ಮೌಲ್ಯಮಾಪನ ಮಾಡಿದಾಗ ಮಕ್ಕಳ ಕಲಿಕೆಯನ್ನು ಮೌಲ್ಯಮಾಪನ ಮಾಡಬೇಕಾದ್ರೆ ವೈವಿಧ್ಯತೆ ಇರಬೇಕು. ವರ್ಸಟೈಲ್ ಅಂತ ಹೇಳ್ತೀವಿ, ಅದಿರಬೇಕು. ಯಾಕಂದರೆ ಒಂದೇ ಥರ ಮೌಲ್ಯಮಾಪನ ಮಾಡಬಾರ್ದು. ನಾವು ಲಿಖಿತವಾದಂತಹ ಪ್ರಶ್ನೆಗಳನ್ನು ಕೇಳ್ತೀವಿ ಮತ್ತು ಮೌಖಿಕ ಪ್ರಶ್ನೆಗಳನ್ನು ಕೇಳ್ತೀವಿ. ಕೆಲವು ಮಕ್ಕಳಿಗೆ ಏನಾಗುತ್ತೆ, ಹ್ಯಾಂಡ್ ರೈಟಿಂಗು ಸಮಸ್ಯೆ ಇರುತ್ತೆ, ಸ್ಪೆಲ್ಲಿಂಗ್ ಸಮಸ್ಯೆ ಇರುತ್ತೆ. ಅಂತಹ ಮಕ್ಕಳಿಗೆ ಮೌಖಿಕವಾಗಿ ನಾವೇನು ಮಾಡಬೇಕಾಗುತ್ತೆ, ಮೌಲ್ಯಮಾಪನ ಮಾಡಬೇಕಾಗುತ್ತೆ. ಸೊ ಹೀಗೆ ನಾವೇನು ಮಾಡಬೇಕು, ಮೌಲ್ಯಮಾಪನದಲ್ಲಿ ವೈವಿಧ್ಯತೆಯನ್ನು ಇಟ್ಕೊಂಡು ಏನು ಮಾಡಬೇಕು, ಮೌಲ್ಯಮಾಪನ ಮಾಡಬೇಕಾಗತ್ತೆ. ಪ್ರತಿಯೊಂದು ಮಗುವಿಗೂ ಒಂದೇ ಥರದ ಮೌಲ್ಯಮಾಪನ ಮಾಡಿದಾಗ ಕಷ್ಟ ಆಗುತ್ತೆ. ಅದು ಇನ್ಕ್ಲೂಸಿವ್ ಆಗಲ್ಲ, ಒಳಗೊಳ್ಳುವ ಶಿಕ್ಷಣ ಅಥವಾ ತರಗತಿ ಆಗಲ್ಲ. ಮೌಲ್ಯಮಾಪನದಲ್ಲಿ ವೈವಿಧ್ಯತೆ ಬೇಕಾಗುತ್ತೆ ಅಂತಕ್ಕಂಥದ್ದು. ಆಮೇಲೆ 4ನೇ ಲಕ್ಷಣ ಏನು, ಸಮುದಾಯ ಮತ್ತು ಪೋಷಕರನ್ನು ಶಾಲಾ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬೇಕು. ಸಮುದಾಯ ಮತ್ತು ಪೋಷಕರನ್ನು ಶಾಲಾ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬೇಕಾಗತ್ತೆ. ಇದು ಕೂಡ ಒಂದು ಲಕ್ಷಣ ಆಗುತ್ತೆ. ಸೂಕ್ತ ಕಲಿಕಾ ವಾತಾವರಣವನ್ನು ನಿರ್ಮಿಸಬೇಕಾಗತ್ತೆ. ಮಕ್ಕಳ ಕಲಿಕೆಗೆ ಸೂಕ್ತವಾದಂತಹ ಕಲಿಕಾ ವಾತಾವರಣವನ್ನು ನಿರ್ಮಿಸಬೇಕಾಗತ್ತೆ. ಆಮೇಲೆ ಕೊನೆಯ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಬೋಧನಾ ಕಲಿಕಾ ಪ್ರಕ್ರಿಯೆಗೆ ನಿರಂತರ ಹಿಮ್ಮಾಹಿತಿಯನ್ನು ನೀಡಬೇಕು. ಬೋಧನಾ ಕಲಿಕಾ ಪ್ರಕ್ರಿಯೆ ನಡೀಬೇಕಾದ್ರೆ ನಿರಂತರ ಹಿಮ್ಮಾಹಿತಿ, ಮಕ್ಕಳು ಎಷ್ಟು ಕಲ್ತಿದ್ದಾವೆ ಅಥವಾ ಎಷ್ಟು ತಿಳ್ಕೊಂಡಿದ್ದಾವೆ ಅಂತಕ್ಕಂಥ ಒಂದು ಹಿಮ್ಮಾಹಿತಿಯನ್ನು ತಗೊಂಡು ನಾವು ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಏನು ಮಾಡಬೇಕಾಗುತ್ತೆ, ಮುಂದುವರಿಸಬೇಕಾಗತ್ತೆ. ಇಲ್ಲಿ ನಿರಂತರ ಹಿಮ್ಮಾಹಿತಿ ಅಂತಕ್ಕಂಥದ್ದು, ಫೀಡ್ಬ್ಯಾಕ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ನೀವು ಏನು ಮಾಡಬೇಕಾಗುತ್ತೆ, ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಯಾವುದ್ರ ಬಗ್ಗೆ, ಒಳಗೊಳ್ಳುವ ತರಗತಿಯ ಯಾವುದಾದ್ರೂ 4 ಲಕ್ಷಣಗಳು ಅಂತ ಇದೆ. ನಾನಿಲ್ಲಿ 4ಕ್ಕಿಂತ ಹೆಚ್ಚು ಲಕ್ಷಣಗಳನ್ನು ಏನು ಮಾಡಿದ್ದೀನಿ, ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀನಿ. ಇದರಲ್ಲಿ ಯಾವುದಾದ್ರೂ 4 ನೀವು ಏನು ಮಾಡ್ಬೋದು, ಅಟೆಂಡ್ ಮಾಡೋದು ನಿಮಗೆ 2 ಅಂಕಗಳು ಲಭ್ಯ ಆಗುತ್ತೆ. ಹೀಗೆ ನಾನು ನಿಮ್ಮ ಜೊತೆ 7 ಪ್ರಶ್ನೆಗಳನ್ನು ನಾನೇನು ಮಾಡಿದ್ದೀನಿ, ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಇದು ಪರೀಕ್ಷೆಯಲ್ಲಿ ಹೆಚ್ಚು ಕೇಳುವಂತಹ ಪ್ರಶ್ನೆಗಳು. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತು DLED ಪರೀಕ್ಷಾ ತಯಾರಿಗೆ ಅತ್ಯಂತ ಉಪಯುಕ್ತವಾದಂಥ ಮಾಹಿತಿಯನ್ನು ನಾನು ನನ್ನ ಚಾನಲಲ್ಲಿ ನನ್ನ ವಿಡಿಯೋಗಳ ಮುಖಾಂತರ ನಿಮಗೆ ಕೊಡ್ತಾ ಇದ್ದೀನಿ. ನಿಮಗೆ ನನ್ನ ಚಾನಲಿಂದ, ವಿಡಿಯೋಯಿಂದ ತುಂಬಾ ಅನುಕೂಲ ಆಗ್ತಾಯಿದೆ, ಎಕ್ಸಾಮಿನೇಷನ್ಗೆ ಉಪಯೋಗ ಆಗ್ತಾ ಇದೆ ಅಂತ ಅನಿಸಿದ್ವೆ ನನ್ನ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಯಾಕೆಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಏನಾಗಲಿ, ಅನುಕೂಲ ಆಗಲಿ, ಸಹಾಯ ಸಿಗಲಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನನ್ನ ವಿಡಿಯೋಗಳು ಅತೀ ಬೇಗ ಏನಾಗುತ್ತೆ, ಲಭ್ಯ ಆಗುತ್ತೆ. ನಿಮಗೆ ಹೆಚ್ಚು ವಿಷಯಗಳು ಮತ್ತು ಪ್ರಶ್ನೆಗಳ ಬಗ್ಗೆ ಮತ್ತು ಕ್ವಶನ್ ಪೇಪರ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಏನಾಗುತ್ತೆ ಜ್ಞಾನ ನಿಮಗೆ ಸಿಗುತ್ತೆ ಅಂತ ಹೇಳಿ ನನ್ನ ಚಾನಲ್ ನೇಮ್ ರೈಸ್ ಅಪ್ ಮೋಟಿವ್ಸ್ ನೆನಪಲ್ಲಿ ಇಟ್ಕೊಳ್ಳಿ. ಇದನ್ನು ನಾನು 2 ಡೇಸ್ ಅಥವಾ 1 ಡೇಗೆ ಒಮ್ಮೆ ನಾನು ಏನು ಮಾಡ್ತೀನಿ, ವಿಡಿಯೋಸ್ಗಳನ್ನು ನಿಮ್ಮ DLED ವಿಷಯಗಳ ಬಗ್ಗೆ, ಎಲ್ಲ ವಿಷಯಗಳ ಬಗ್ಗೆ MCQ 2 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಕ್ವಶನ್ಗಳ ಬಗ್ಗೆ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ನಿಮಗೂ ಕೂಡ ಇದು ಬಹಳ ಉಪಯುಕ್ತ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳಿ ನನ್ನ ಒಂದು ಈ ವಿಡಿಯೋನ ಇಲ್ಲೇ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.